ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆನೇ ಮದುವೆ ಇತ್ತು, ಹಂಗಾಗಿ ಅಲ್ಲಿಗೆ ಹೊರಟಿದ್ವಿ. ಶ್ರೀರಂಗಪಟ್ಟಣದಲ್ಲಿ ಮದುವೆ ಇದ್ದಿದ್ದರಿಂದ ಬೇಗನೆ ಹೊರಡಬೇಕಾಗಿತ್ತು. ಮುಹೂರ್ತನೂ ಬೇಗನೆ ಇತ್ತು, ಆದರೆ ಮುಹೂರ್ತಕ್ಕೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಅದಾದಮೇಲೆ ರಿಸೆಪ್ಷನ್ ಇದ್ದಿದ್ದರಿಂದ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಎಂಟ್ರೆನ್ಸ್ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು. ಅದ್ರ ಜೊತೆಗೆ ಎಂಟ್ರೆನ್ಸ್ ಗಣೇಶನೂ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಇರಿಸಿದ್ರು. ಇನ್ನು ಇಲ್ಲಿ ಮದುವೆ ಯಾರ್ದು ಅಂತಂದರೆ ನಮ್ಮ ಅಕ್ಕರ ಚಿಕ್ಕತ್ತೆ ಮಗಂದಿತ್ತು. ಹಂಗಾಗಿ ಒಳಗಡೆ ಬಂದು ಎಲ್ಲರೂ ಮಾತಾಡಿಸಿ ಸ್ವಲ್ಪ ಹೊತ್ತು ಕೂತಿದ್ದು. ಇನ್ನೂ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆದಮೇಲೆ ಹೋಗಿ ಅವ್ರಿಗೊಂದು ವಿಶ್ ಮಾಡಿ ಅದಾದಮೇಲೆ ಊಟಕ್ಕೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಹೋಟೆಲ್ ಮಯೂರ ರಿವರ್ ವ್ಯೂಗೆ ಬಂದಿದ್ವಿ. ಇಲ್ಲಿಗೆ ಬಂದು ಕೆಲವೊಂದು ಫೋಟೋಸ್ ತೊಗೊಂಡು ಹಾಗೆ ವಿಡಿಯೋ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅಲ್ಲೇ ಬೋಟಿಂಗ್ ಇದ್ದಿದ್ದರಿಂದ ಅಲ್ಲಿ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ವಿಚಾರಿಸ್ಕೊಂಡು ಬೋಟಿಂಗ್ ಹೋಗೋಕ್ಕೆ ಡಿಸೈಡ್ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಬೋಟಿಂಗ್ ಅಂತಂದರೆ ಏನೋ ಹೊಸ್ತರ ಅಲ್ಲ, ಹಳೆ ತೆಪ್ಪನೇ ಇದ್ದಿದ್ದು. ಇನ್ನು ಇಲ್ಲಿಗೆ ಬಂದು ರಿವರ್ ವ್ಯೂ ನೋಡ್ತಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಜೊತೆಗೆ ನಾವೇರ್ ಮಾಡಿದ್ವಿ ಡ್ರೆಸ್ಗೆ ಮದುವೆ ಮನೇಲಿ ಆಗ್ತಿದ್ದ ಸೆಕೆಗೆಲ್ಲ ಇಲ್ಲಿ ಬಂದಮೇಲೆ ತಣ್ಣಗೆ ಗಾಳಿ ಬೀಸ್ತಿದ್ದಕ್ಕೆ ತುಂಬ ಕೂಲ್ ಅನ್ನಿಸ್ತಿತ್ತು. ಇನ್ನು ಈ ಕಡೆ ಬೋಟಿಂಗ್ ಎಲ್ಲ ಹೋಗಿ ಬಂದಮೇಲೆ ಹುಡುಗರು ಇನ್ನೊಂದು ರೌಂಡ್ ಮತ್ತೊಂದು ರೌಂಡ್ ಅಂತ ಹೇಳ್ತಿದ್ರು. ಹಾಗೂ ಅವ್ರನ್ನೆಲ್ಲ ಸಮಾಧಾನ ಮಾಡಿಕೊಂಡು ಒಂದೇ ರೌಂಡ್ಗೆ ಬೋಟಿಂಗ್ ಮುಗಿಸಿ ಬಂದು ಇಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ಅಲ್ಲಿಂದ ಎದ್ದು ಈ ಕಡೆ ಸೈಡ್ ಬಂತಂದರೆ ಇವ್ರಿಗೆ ಸ್ವಲ್ಪ ಪಾರ್ಕ್ ಥರ ಸ್ಪೇಸ್ ಇತ್ತು. ಹುಡುಗರು ಅಲ್ಲೂ ಸ್ವಲ್ಪ ಹೊತ್ತು ಉಯ್ಯಾಲೆ ಜಾರುಗುಪ್ಪೆ ಎಲ್ಲ ಆಟಾಡಿ ಅದಾದಮೇಲೆ ಅಲ್ಲಿ ಗಿಡಗಳಿಗೆಲ್ಲ ನೀರನ್ನು ಹಾಕ್ತಿದ್ರು. ಅಲ್ಲೊಂದು ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದು ಅಲ್ಲಿಂದ ಊರಿಗೆ ಕಡೆ ಹೊರಟ್ವಿ. ಬಲವಂತ ಮಾಡಿ ಕರ್ಕೊಂಡು ಬಂದಿರಲಿಲ್ಲ ಅಂದರೆ ಅವರೇನು ಬರೋಕ್ಕೆ ರೆಡಿ ಇರಲಿಲ್ಲ. ಅದಾದಮೇಲೆ ನಮ್ಮ ಅಕ್ಕನ ಮಕ್ಕಳನ್ನ ಚೌಟ್ರಿ ಹತ್ರ ಬಿಟ್ಬಿಟ್ಟು ನಾವು ಊರ ಕಡೆ ಬಂದ್ವಿ. ಬಂದು ಕಾಫಿ ಮಾಡಿ ಕಾಫಿ ಎಲ್ಲ ಕುಡಿದು ಇನ್ನು ರಾತ್ರಿಗೆ ನಮ್ಮ ಅತ್ತೆಯವರೇ ನಮ್ಮ ಮನೆ ಹಿಂದೆ ಬೆಳೆದಿದ್ದಂಥ ಪಡವಲಕಾಯಿ ಹಾಕಿ ಸಾಂಬಾರು ಮಾಡಿ ಮನೆಯವರೆಲ್ಲ ಊಟ ಮಾಡಿ ಈ ದಿನನ ಎಂಡ್ ಮಾಡಿದ್ವಿ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಹೇಳ್ತಾ ನಾನು ಸ್ಪಂದನ.